ಸಾಮಾಜಿಕ ಪರಿಶೋಧನೆ ಮಾಹಿತಿ ಸಂಗ್ರಹಣೆಯನ್ನ ಮಾಡಿ ಇವತ್ತು ನಮ್ಮ ಶಾಲೆಯಲ್ಲಿ ವರದಿ ಮಂಡನೆ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೀಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಬೇಕಂತೇಳಿ 10ನೇ ತರಗತಿಯ ವಿದ್ಯಾರ್ಥಿನಿಯರಾದಂತ ಚಂದನ ಮತ್ತೆ ನಿರ್ದೇಶನ ಕೇಳ್ಕೊತಾ ಇದ್ದೀನಿ. चंद्राय श्री गणेशाय धीमहि गानचतुराय गान प्राणाय गानान्तरात्मने गानोत्सुकाय गानमस्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्र परित्रात्रे गुरुपाखण्डकण्डकाय गीतसाराय गीततत्त्वाय गीतगोत्राय धीमहि भूरगुल्पाय नन्दमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि श्रीगणेशाय धीमहि ಗಣೇಶ ಸ್ತುತಿಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಬೇಕಂತ ನಮ್ಮ ಶಾಲೆಯ ಗಣಿತ ಶಿಕ್ಷಕರಾದಂತಹ ಶ್ರೀ ಸಿದ್ಧಗಂಗಪ್ಪ ಸರ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆತ್ಮೀಯರೇ, ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕೃಷಿ ಅಧಿಕಾರಿಗಳು, ರೈತ ಸಂಪರ್ಕ ಕೇಂದ್ರ ಹುಲಿಯೂರು ದುರ್ಗ ಶ್ರೀ ಬಸವರಾಜು ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಕೇಳಿಕೊಂಡಾಗ ಅತ್ಯಂತ ಖುಷಿಯಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು. ಇದೇ ರೀತಿಯಾಗಿ ನಮ್ಮ KPS ಪ್ರೌಢಶಾಲೆಯ STMC ಅಧ್ಯಕ್ಷರಾದಂತಹ ಶ್ರೀಯುತ ನಾಗರಾಜ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀ ಶ್ರೀನಿವಾಸ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಕುಣಿಗಲ್ ತಾಲೂಕು ಸರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹುಲಿಯೂರು ದುರ್ಗ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಹಿರಿಯರು ಆದಂತಹ ಶ್ರೀ ಬಸವರಾಜು ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಇದೇ ರೀತಿಯಾಗಿ ನಮ್ಮ KPS ಪ್ರೌಢಶಾಲೆಯ ಉಪ ಪ್ರಾಂಶುಪಾಲರಾದಂತಹ ರಮೇಶ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ STMCಯ ಸದಸ್ಯರು ಆಗಿರ್ತಕ್ಕಂಥ ಗೋಪಿನಾಥ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ಪೋಷಕ ಬಂಧುಗಳಿಗೂ ಸಹ ಈ ಸಂದರ್ಭದಲ್ಲಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ.
ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿ ಮಿತ್ರರು ಅದೇ ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನಾ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಧಿಕಾರಿಗಳಿಗೂ ನಮ್ಮ ವಿದ್ಯಾರ್ಥಿ ಮಿತ್ರರಿಗೂ ಎಲ್ಲರಿಗೂ ಸಹ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ಮನಪೂರ್ವಕವಾಗಿ ಸ್ವಾಗತಿಸಿದಂತಹ ಎಸ್.ಟಿ. ಸರ್ ಅವರಿಗೆ ಧನ್ಯವಾದಗಳು. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಶ್ರೀಯುತ ಆರ್ ಶ್ರೀನಿವಾಸ್ ಅವರು, ಕಾರ್ಯಕ್ರಮ ವ್ಯವಸ್ಥಾಪಕರು, ಸಾಮಾಜಿಕ ಪರಿಶೀಲನೆ, ತಾಲೂಕು ಪಂಚಾಯಿತಿ ಕುಣಿಗಲ್ ಇವರ ಕಡೆಯಿಂದ ಈ ದಿನದ ಅಂದ್ರೆ ಅವರ ಸಮೀಕ್ಷೆ ಮಾಡಿರುವಂತಹ ವರದಿಯನ್ನ ನಮ್ಮೆಲ್ಲರ ಮುಂದೆ ಮಂಡನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಉಳಿಯೂರು KPS ಶಾಲೆಯಲ್ಲಿ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಕಾರ್ಯಕ್ರಮದ 2024-25ನೇ ಸಾಲಿನಲ್ಲಿ ಒಂದು ಸಾಮಾಜಿಕ ಪರಿಶೋಧನಾ ಶಾಲಾ ಸಭೆಯನ್ನು ಮಾಡ್ತಾ ಇದ್ವಿ. ಈ ಒಂದು ಶಾಲೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸಹಾಯಕ ಕೃಷಿ ಅಧಿಕಾರಿಗಳಾಗಿರ್ತಕ್ಕಂಥ ಹುಲಿಯೂರು ಹೋಬಳಿಯ ಕೃಷಿ ಅಧಿಕಾರಿಗಳಾಗಿರ್ತಕ್ಕಂಥ ಬಸವರಾಜ್ ಸರ್ ಅವರೇ ಮತ್ತು ಈ ಒಂದು ಶಾಲೆಯ STMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನಾಗರಾಜ್ ಅವರೇ, ಗ್ರಾಮ ಪಂಚಾಯಿತಿಯ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಬಸವರಾಜ್ ಅವರೇ, ಈ ಶಾಲೆಯ ಉಪಪ್ರಾಂಶುಪಾಲರು ಮುಖ್ಯಸ್ಥರಾಗಿರ್ತಕ್ಕಂಥ ರಮೇಶ್ ಅವರೇ ಮತ್ತು ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ಇಲ್ಲಿಗೆ ಈ ಒಂದು ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕರೇ, ಸಾರ್ವಜನಿಕರೇ, ವಿದ್ಯಾರ್ಥಿಗಳೇ, ಸರ್ಕಾರದ ಆದೇಶದ ಪ್ರಕಾರ ಕುಣಿಗಲ್ ತಾಲೂಕಿನ 3 ಶಾಲೆಗಳ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಕಾರ್ಯಕ್ರಮದ ಸಾಮಾಜಿಕ ಪರಿಶೋಧನೆಯನ್ನು ಮಾಡಬೇಕು ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಅವರು ನಿರ್ಧಾರ ಮಾಡಿ ಈ ಸಾಮಾಜಿಕ ಪರಿಶೋಧನೆಗೆ ದಿನಾಂಕವನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು ಅವರು ದಿನಾಂಕವನ್ನು ನಿಗದಿ ಮಾಡಿ 3 ದಿನಗಳ ಕಾಲ ಸಾಮಾಜಿಕ ಪರಿಶೋಧನೆ ಅಂದರೆ ಶಾಲೆಯಲ್ಲಿ ಈ ಬಿಸಿಯೂಟ ಕಾರ್ಯಕ್ರಮದ ಕಡತಗಳ ಪರಿಶೋಧನೆ ಮತ್ತು ಬಿಸಿಯೂಟ ಕಾರ್ಯಕ್ರಮದಲ್ಲಿ ಏನು ಅಡುಗೆ ಮಾಡ್ತಕ್ಕಂಥದ್ದು ಮತ್ತು ಊಟ ಬಡಿಸ್ತಕ್ಕಂಥದ್ದು ಮತ್ತು ಮಕ್ಕಳು ಅವರ ಊಟ ಮಾಡ್ತಕ್ಕಂಥ ಒಂದು ಆಸಕ್ತಿದಾಯಕವಾಗಿ ಊಟ ಮಾಡ್ತಾ ಇದ್ದಾರೆ ಇರುವಂತಕ್ಕಂಥದ್ರ ಬಗ್ಗೆ ಕಡತ ಪರಿಶೀಲನೆ ಮತ್ತು ಭೌತಿಕ ಪರಿಶೀಲನೆಯನ್ನು ಮಾಡಬೇಕು 3 ದಿನಗಳ ಕಾಲ. ಕೊನೆಯ ದಿನ ಪೋಷಕರು, ವಿದ್ಯಾರ್ಥಿಗಳು ಮತ್ತು ಶಾಲೆಯ ಆಡಳಿತ ಮಂಡಳಿಯವರು, ಎಲ್ಲ ಶಿಕ್ಷಕರು, ಅಡುಗೆಯವರು ಎಲ್ಲರೂ ಸೇರಿ ಒಂದು ಶಾಲಾ ಸಭೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ನೀತಿ ನಿಯಮವನ್ನು ರೂಪಿಸಿ ನಮ್ಮನ್ನು ಸಾಮಾಜಿಕ ಪರಿಶೋಧನಾ ತಂಡ ಏನಿದೆ ನಮ್ಮನ್ನು ಕಳಿಸಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ನಾವು ಕಳೆದ 3 ದಿನಗಳ ಕಾಲ 2024-25ನೇ ಸಾಲಿನಲ್ಲಿ ಅಂದರೆ ಏಪ್ರಿಲ್ 1-4-2024ರಿಂದ ನಿನ್ನೆಯವರೆಗೆ ಏನು ಶಾಲೆಯಲ್ಲಿ ಬಿಸಿಯೂಟ ಕಾರ್ಯಕ್ರಮ ಸಂಬಂಧಪಟ್ಟಂಗೆ ಚಟುವಟಿಕೆಗಳು ನಿಯಮಾನುಸಾರ ಆಗ್ತಾ ಇದ್ದಾವೋ ಇಲ್ಲ ಎಂಬುದ್ರ ಬಗ್ಗೆ ಪರಿಶೋಧನೆಯನ್ನು ಮಾಡಿದ್ದೀವಿ. ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಜನ ಊಟ ಮಾಡ್ತಾರೆ, ಎಷ್ಟು ಜನ ಊಟ ಮಾಡ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಊಟ ಕೊಡ್ತಾ ಇದ್ದಾರೋ ಇಲ್ವೋ, ಸರ್ಕಾರ ನೀಡ್ತಕ್ಕಂಥ ಮೆನು ಪ್ರಕಾರ ಊಟ ಕೊಡ್ತಾ ಇದ್ದಾರೋ ಇಲ್ವೋ ಮತ್ತು ಮಕ್ಕಳ ಅಭಿಪ್ರಾಯ ಏನು ಊಟದಲ್ಲಿ ರುಚಿಯಾಗಿರ್ತೈತೋ ಶುಚಿಯಾಗಿರ್ತೈತೋ ಅಂತಕ್ಕಂಥದ್ರ ಬಗ್ಗೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸಾಮಾಜಿಕ ಪರಿಶೋಧನಾ ನಿರ್ದೇಶನ ಇಬ್ಬರು ಜಂಟಿಯಾಗಿ ಒಂದು ನಮೂನೆಯನ್ನು ಸಿದ್ಧತೆ ಮಾಡಿ ಆ ನಮೂನೆಯಲ್ಲೇ ನೀವು ಆಡಿಟ್ ಮಾಡಿ ಶಾಲಾ ಸಭೆಯಲ್ಲಿ ಮಂಡನೆ ಮಾಡಿ ಅವರ ಅಭಿಪ್ರಾಯವನ್ನು ಸಹ ಸಂಗ್ರಹಣೆ ಮಾಡಿ ಸಭೆಯಲ್ಲಿ ಚರ್ಚಿಸಿ ಅಂತಿಮ ಮಾಡಿ ನಮಗೆ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಸೂಚನೆ ಇದೆ. ಆ ಪ್ರಕಾರವಾಗಿ ಈ ದಿನ ಒಂದು ಶಾಲಾ ಸಭೆಯನ್ನು
ಆಯೋಜನೆ ಮಾಡಿರ್ತಕ್ಕಂಥದ್ದು. ಈ ಶಾಲೆಗೆ ಸಂಬಂಧಪಟ್ಟಾಗೆ ನಾವು ಸಾಮಾಜಿಕ ಪರಿಶೋಧನೆ ಮಾಡಿದಾಗ ಕಂಡು ಬಂದಿರ್ತಕ್ಕಂಥ ಅಂಶಗಳನ್ನು ಪ್ರತಿ ಒಂದು ವಿಚಾರ ಸಂಬಂಧಪಟ್ಟಂಗೆ ಮಂಡನೆ ಮಾಡ್ತಾ ಹೋಗ್ತೀವಿ. ಆ ಒಂದು ಮಂಡನೆಗೆ ಸಂಬಂಧಪಟ್ಟಂಗೆ ನಮ್ಮದಲ್ಲಿ ಏನಾದರೂ ನಮ್ಮ ವರದಿಯಲ್ಲಿ ಏನಾದರೂ ವ್ಯತ್ಯಾಸವಿದ್ದರೆ ಚರ್ಚೆ ಮಾಡಿ ಬಗೆಹರಿಸ್ಕೋಬೋದು, ಅಥವಾ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರಗಳೇನಾದ್ರೂ ಇದ್ರೂ ಸಮೇತನ ಆ ವಿಚಾರ ಚರ್ಚೆ ಮಾಡಿ ಈ ಸಭೆಯ ಅಧ್ಯಕ್ಷತೆಯನ್ನು ಕೃಷಿ ಅಧಿಕಾರಿಗಳು ವಹಿಸಿಕೊಂಡು ತೀರ್ಮಾನ ಕೊಡಬೇಕು ಅಂತ ಸೂಚನೆ ಕೊಟ್ಟಿದೆ ಸರ್ಕಾರ. ಹಾಗಾಗಿ ಅವರು ಅಂತಿಮವಾಗಿ ಒಂದು ತೀರ್ಮಾನವನ್ನು ಕೊಡ್ತಕ್ಕಂಥ ವಿಚಾರ ಇದೆ. ಹಾಗಾಗಿ ಈ ಒಂದು ಶಾಲಾ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಸಹ ಮತ್ತೊಮ್ಮೆ ಒಂದು ಸ್ವಾಗತವನ್ನು ಕೋರ್ತಾ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿರ್ತಕ್ಕಂಥ ವರದಿಯನ್ನು ಒಂದೊಂದೇ ಆಗಿ ತಮ್ಮ ಗಮನಕ್ಕೆ ತರ್ತೀವಿ ಸರ್. ಮೊದಲನೇದಾಗಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪ್ರೌಢಶಾಲಾ ವಿಭಾಗ ಉಳಿಯೂರು. ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ರಮೇಶ್ ಎನ್ನಾರ್ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಶಾಲೆ 8, 9, 10ನೇ ತರಗತಿ ಮಾತ್ರ ಈ ಶಾಲೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು. 8ನೇ ತರಗತಿಯಲ್ಲಿ 62 ಜನ ಮಕ್ಕಳು, 9ನೇ ತರಗತಿಯಲ್ಲಿ 113 ಜನ, 10ನೇ ತರಗತಿಯಲ್ಲಿ 110 ಜನ, 285 ಜನ ಈ ಶಾಲೆಯಲ್ಲಿ ನೋಂದಣಿಯಾಗಿದ್ದಾರೆ, ದಾಖಲಾತಿಯಾಗಿದ್ದಾರೆ. ಪ್ರತಿದಿನದ ಹಾಜರಾತಿ ನಾವು 2 ದಿನಗಳ ಕಾಲ ಈ ಶಾಲೆಯಲ್ಲಿ ಬಂದಾಗ ಹಾಜರಾತಿನ ತೆಗೆದುಕೊಂಡಿದ್ದೀವಿ. ಏನು 285 ಜನ ದಾಖಲಾಗಿದ್ದಾರೆ, ಅದರಲ್ಲಿ 261 ಜನ ಪ್ರತಿದಿನ ಅಟೆಂಡ್ ಆಗ್ತಾ ಇರ್ತಕ್ಕಂಥದ್ದು ಗಮನಿಸಿದ್ದೀವಿ ನಾವು. ಕನಿಷ್ಠ ಪ್ರತಿದಿನ 25 ಮಕ್ಕಳು ಗೈರು ಹಾಜರಾಗ್ತಾ ಇದ್ದಾರೆ. ಪ್ರತಿದಿನ 25 ಜನ ಮಕ್ಕಳು ಗೈರು ಹಾಜರಾಗ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಚರ್ಚೆ ಮಾಡಿದಾಗ ಅವರ ವೈಯಕ್ತಿಕ ಕಾರಣ ಇರ್ಬೋದು, ಅಥವಾ ಬೇರೆ ಮಕ್ಕಳು ಶಾಲೆಗೆ ಬರದೇ ಇರ್ತಕ್ಕಂಥ ವಿಚಾರ ಸಂಬಂಧಪಟ್ಟಾಗೆ ಆ ಅಭಿಪ್ರಾಯವನ್ನು ಹೇಳಿದರು. ಅವರು ವೈಯಕ್ತಿಕ ಕಾರಣ ಇರ್ಬೋದು, ಶಾಲೆ ಬೇರೆ ಊರಿಗೆ ಹೋಗಿರ್ಬೋದು, ಅವ್ರ ವೈಯಕ್ತಿಕ ವಿಷಯಗಳಿಗೆ 100% ಹಾಜರಾತಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದಲೇ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಕಾರ್ಯಕ್ರಮದ ಮೂಲ ಉದ್ದೇಶನೇ ಶಾಲೆಯಿಂದ ಹೊರಗುಳಿದಿರ್ತಕ್ಕಂಥ ಮಕ್ಕಳು ಶಾಲೆಗೆ ವಿದ್ಯಾಭ್ಯಾಸಕ್ಕೋಸ್ಕರ ಕಡ್ಡಾಯವಾಗಿ ಬರಬೇಕು ಅಂತಕ್ಕಂಥದ್ದು. ಆದರೆ ಈ ಶಾಲೆಯಲ್ಲಿ ಪ್ರತಿದಿನ ಸುಮಾರು ಅಂದರೆ 7% ವಿದ್ಯಾರ್ಥಿಗಳು ಪ್ರತಿದಿನ ಗೈರಾಜರಾಗ್ತಾರೆ. 93% ಮಾತ್ರ ಹಾಜರಾತಿ ಆಗ್ತಾ ಇದೆ. ನಾನು ಅದಕ್ಕಿಂತ ಮುಖ್ಯವಾಗಿ ಈ ಪ್ರಧಾನಮಂತ್ರಿ ಕೃಷಿ ಊಟ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ, ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಅದು 2002-3ರಿಂದ ಪ್ರಧಾನಮಂತ್ರಿ ಆಯಿತು. ಮೊದಲು ಮಧ್ಯಾಹ್ನದ ಕೃಷಿ ಊಟ ಕಾರ್ಯಕ್ರಮ ಇತ್ತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಗಲಾಟೆ ಮಾಡಿದೆ. ಮೂಲ ಉದ್ದೇಶ ಶಾಲಾ ದಾಖಲಾತಿಯನ್ನು ಹೆಚ್ಚಿಸುವುದು. ಮುಖ್ಯವಾಗಿ ಶಾಲಾ ದಾಖಲಾತಿಯನ್ನು ಹೆಚ್ಚಿಸುವುದು. ಶಾಲೆಯಿಂದ ಹೊರಗುಳಿತಕ್ಕಂಥ ಮಕ್ಕಳಿಗೆ ಮಧ್ಯಾಹ್ನ ಊಟ ಕೊಟ್ಟು ಅವರು ಶಾಲೆಗೆ ಆಗಮಿಸಲು ಅವರಿಗೆ ಹೆಚ್ಚು ಆಸಕ್ತಿದಾಯಕವಾಗಲಿ ಅಂತಕ್ಕಂಥದ್ದು ಉದ್ದೇಶ. ಆಮೇಲೆ ಅವರು ಮಧ್ಯೆ ಶಾಲೆ ಬಿಡ್ತಕ್ಕಂಥದ್ದಕ್ಕೆ ತುಂಬ ಅವಕಾಶ ಇದೆ. ಮಧ್ಯಾಹ್ನ ಊಟ ಕೊಡಲಿಲ್ಲ ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುಟುಂಬದವರ ಮಕ್ಕಳು ಮಧ್ಯಾಹ್ನ ಊಟ ಕಳಿಸ್ತಕ್ಕಂಥ ಪದ್ಧತಿ ಮತ್ತು ಅಲ್ಲಿ ನಡೀತಿರ್ಲಿಲ್ಲ. ಹಾಗಾಗಿ ಅವ್ರೇನು ಮಾಡೋದು, ಮಧ್ಯಾಹ್ನವರೆಗೂ ಪಾಠ ಕೇಳೋದು, ಆಮೇಲೆ ಶಾಲೆ ಬಿಟ್ಬಿಡೋದು. ಅದನ್ನ ಗಮನಿಸಿ ಸರ್ಕಾರ ಊಟನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆಮೇಲೆ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥದ್ದು. ಅಂದರೆ ನಾವೆಲ್ಲ ಒಂದೇ, ಎಲ್ಲರೂ ಸಹ ಒಂದೇ, ಎಲ್ಲ ಜಾತಿಯವರು ಎಲ್ಲ ವರ್ಗದವರು ಸಹ ಒಂದೇ ಅಂತ ಹೇಳ್ಬಿಟ್ಟು ಪ್ರತಿದಿನ ಒಂದೇ ಲೈನಲ್ಲಿ ಎಲ್ಲರೂ ಸೇರಿ ಊಟ ಮಾಡಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು, ಸಾಮಾಜಿಕ ಅಸಮಾನತೆಯನ್ನು ತೊಡೆದಾಕಿ ನಾವೆಲ್ಲ ಒಂದು ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸ್ತಕ್ಕಂಥ ಒಂದು ವಿಚಾರ ಸಂಬಂಧಪಟ್ಟಂಗೆ ಎಲ್ಲ ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರವನ್ನು ಕೊಟ್ಟು ಅವರ ದೈಹಿಕ ಮಾನಸಿಕ ಬೆಳವಣಿಗೆ ಉತ್ತಮ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮನ ದೇಶದ ಅಂತಲೇ ಹೇಳ್ಬೋದು. ನಾವು ರಾಜ್ಯಕ್ಕೆ ಹೇಳಬೇಕು ಅಂದರೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಲ್ಲಿ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. 1ನೇ ತರಗತಿಯಿಂದ 10ನೇ ತರಗತಿ ಎಲ್ಲ ಶಾಲೆಗಳು ಈ ಒಂದು ವಿಶಿಷ್ಟ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ.
ಮತ್ತು ಪ್ರತಿದಿನ ಏನು ಮಕ್ಕಳು ಹಾಜರಾಗ್ತಾ ಇದ್ದಾರೆ ಅಷ್ಟೂ ಜನರು ಸಹ ಈ ಶಾಲೆಯಲ್ಲಿ ಬಿಸಿ ಊಟವನ್ನು ಮಾಡ್ತಾ ಇದ್ದಾರೆ. ನಮಗೆ ದಾಖಲಾತಿ ಮತ್ತು ಕೆಲವು ಸಿಕ್ತಿರ್ತಕ್ಕಂಥ ಪೋಷಕರು ವಿದ್ಯಾರ್ಥಿಗಳನ್ನು ಕೇಳಿದಾಗ ಆ ಒಂದು ವಿಚಾರವನ್ನು ಹೇಳಿದ್ದಾರೆ. ಆದರೂ ಸಹ ತಮಗೆ ಪೋಷಕರು ಆಗ್ಬೋದು, ಸಾರ್ವಜನಿಕರು ಆಗ್ಬೋದು, ಯಾರಾದರೂ ಊಟ ಮಾಡ್ತಾ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಇದ್ದರೆ ಹೇಳ್ಬೋದು, ಚರ್ಚೆ ಮಾಡ್ಬೋದು. ಇದರ ಯಾರನ್ನ ಊಟ ಮಾಡದೇ ಇರ್ತಕ್ಕಂಥ ಮಕ್ಕಳು ಇದಾವ ಸರ್? ಇದಾರ? ಎಲ್ಲ ಊಟ ಮಾಡ್ತಾರೆ ಅಂದರೆ ಏನು 261 ಜನ ಮಕ್ಕಳು ಇರ್ತಾರಲ್ಲ, 261 ಜನ ಮಕ್ಕಳು ಪ್ರತಿದಿನ ಇಂತಿಷ್ಟೇ ಅಕ್ಕಿ ಕೊಡಬೇಕು, ಬೇಳೆ ಕೊಡಬೇಕು, ಮತ್ತೆ ಆ ರೀತಿ ಖರ್ಚಾಗಬೇಕು ಅಂತ ಇದೆ. ಕೆಲವು ಶಾಲೆಗಳನ್ನು ನಾವು ಸಾಮಾಜಿಕ ಪರಿಶೋಧನೆ ಮಾಡಿದಾಗ ಗಮನಿಸಿದಾಗ ಅಲ್ಲಿ ಒಂದು 200 ಜನ ಮಕ್ಕಳಲ್ಲಿ 5 ಜನ 6 ಜನ ಮಕ್ಕಳು ಊಟ ಮಾಡ್ತಾ ಇಲ್ಲ. ಇವತ್ತು ನಮ್ಮ ತಾಲೂಕಲ್ಲೇ ಆದರೂ ಸಮೇತ ಅವ್ರಿಗೂ ಸಮೇತ ಅಕ್ಕಿ ಸಂಬಂಧಪಟ್ಟಂಗೆಲ್ಲ ಖರ್ಚಾಗ್ತಾ ಇದ್ದಾರೆ. ಆದರೆ ಅದು ಸೂಕ್ತ ಅಲ್ಲ. ಎಲ್ಲ ಮಕ್ಕಳು ಸಹ ಊಟ ಮಾಡಬೇಕು, ಬಂದಿರ್ತಕ್ಕಂಥ ಮಕ್ಕಳೆಲ್ಲ ಸಹ ಊಟ ಮಾಡಬೇಕು. ಅದು ಉತ್ತಮವಾದ ಬೆಳವಣಿಗೆ ಈ ಶಾಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಏನು ಶಾಲೆಗೆ ಹಾಜರಾಗ್ತಕ್ಕಂಥ ಮಕ್ಕಳು ಎಲ್ಲರೂ ಸಹ ಊಟ ಮಾಡ್ತಾ ಇದ್ದಾರೆ, ಅದೊಂದು ವಿಚಾರ ಇದೆ. ಗಂಡು ಹೆಣ್ಣು ವಿಚಾರಕ್ಕೆ ಬಂದಾಗ ಗಂಡು 118 ದಾಖಲಾಗಿದ್ದಾರೆ, ಹೆಣ್ಣು 118, ಗಂಡು 167 ಜನ. ಅದರಲ್ಲಿ ಪರಿಷ್ಠ ಜಾತಿಯವರು 19 ಜನ ಇದ್ದಾರೆ, ಪರಿಷ್ಠ ಪಂಗಡ 4 ಜನ ಇದ್ದಾರೆ, ಇತರೆ ವರ್ಗದವರು 262 ಜನ ಇದ್ದಾರೆ. ಪ್ರತಿದಿನ ಈ ಶಾಲೆಯಲ್ಲಿ ಮೆನು ಪ್ರಕಾರ ಸೋಮವಾರ ಮಂಗಳವಾರ ಏನು ಒಂದು ಅಡುಗೆ ಮಾಡ್ತಾ ಇದ್ದಾರೆ, ಮಕ್ಕಳಿಗೆ ಊಟನ ಬಡಿಸ್ತಾ ಇದ್ದಂತಕ್ಕಂಥ ಅಂಶಕ್ಕೆ ಸಂಬಂಧಪಟ್ಟಂಗೆ ಸೋಮವಾರ ದಿನ ಅನ್ನ ಸಾಂಬಾರ್ ತರಕಾರಿ ಸಾಂಬಾರನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಮೆನು ಪ್ರಕಾರ ಅನ್ನ ಸೊಪ್ಪು ಮತ್ತು ತರಕಾರಿ ಸಾಂಬಾರು ಮಾಡಬೇಕು ಅಂತ ಇದೆ. ಅದ್ರ ಪ್ರಕಾರ ಅನ್ನ ಸಾಂಬಾರು ತರಕಾರಿ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದಾರೆ. ಮಂಗಳವಾರ ಈ ಶಾಲೆ ಮಾಡ್ತಾ ಇರ್ತಕ್ಕಂಥದ್ದು ಅನ್ನ ರಸಂ ತರಕಾರಿ ಬಸ್ಸಾರು ಮಾಡ್ತಾ ಇದ್ದಾರೆ. ಮಂಗಳವಾರ ಸರ್ಕಾರದ ನಿಯಮದ ಪ್ರಕಾರ ತರಕಾರಿ ಪಲಾವು ಮತ್ತು ದಾಲ್ ತೋವೆ ಮಾಡಬೇಕು, ಅಥವಾ ಟೊಮಾಟೊ ಬಾತು ಮತ್ತು ತರಕಾರಿ ಪಲ್ಯವನ್ನು ಮಾಡಬೇಕು. ನಿಯಮದ ಪ್ರಕಾರ ಆ ಥರ ಮಾಡಬೇಕು ಅಂತ ನಿಯಮ ಸೂಚಿಸಿದ್ದಾರೆ. ಆದರೆ ಈ ಶಾಲೆಯಲ್ಲಿ ಅನ್ನ ರಸಂ ಮತ್ತು ತರಕಾರಿ ಬಸ್ಸಾರು ಮಾಡ್ತಾ ಇದ್ದಾರೆ. ಹಲೋ ಮಕ್ಕಳೇ, ನಿಯಮದ ಪ್ರಕಾರ ತರಕಾರಿ ಪಲಾವ್ ಮಾಡಬೇಕು, ತರಕಾರಿ ಪಲಾವು ಮತ್ತು ದಾಲ್ ತೋವೆ ಅಂತ ಒಂದು ಪದಾರ್ಥನ ಆಹಾರ ಮಾಡಬೇಕು, ಅಥವಾ ಅದು ಸಾಧ್ಯವಾಗಿ ಇಲ್ಲದ್ರೆ ಟೊಮೊಟೊ ಬಾತ್ ಮತ್ತು ತರಕಾರಿ ಪಲ್ಯವನ್ನು ಮಾಡಬೇಕು. ಅಂದರೆ ನಿಯಮದ ಪ್ರಕಾರ ಈ ಶಾಲೆಯಲ್ಲಿ ಮಂಗಳವಾರ ಮಾಡ್ತಾ ಇಲ್ಲ ಅಂತಕ್ಕಂಥ ಅಂಶವನ್ನು ಕಂಡು ಬಂದಿದೆ. ಆಯ್ತಾ? ಇದು ಸಂಬಂಧಪಟ್ಟಂಗೆ ಏನಾದರೂ ಆಕ್ಷೇಪಣೆ ಇದ್ರೆ ಅಥವಾ ಸರ್ ಹೇಳ್ಬೋದು ಏನಾದರೂ ಇದೆ. ಕಮಿಟಿ ಮಾಡಿರ್ತಾರೆ, ಆರೋಗ್ಯ ಇಲಾಖೆ ಮತ್ತು ಎಲ್ಲ ಇಲಾಖೆ ಕಮಿಟಿ ಮಾಡಿ ಆ ಮಕ್ಕಳಿಗೆ ಪೌಷ್ಟಿಕಾಂಶ ಸಂಬಂಧಪಟ್ಟಾಗೆ ಏನು ಆಹಾರ ಕೊಡಬೇಕು ಅಂತ ತೀರ್ಮಾನ ಮಾಡಿ ಸರ್ಕಾರ ಮಾಡಿದೆ. ಅದ್ರ ಪ್ರಕಾರ ಮಾಡಬೇಕು. ಸಾಧ್ಯವಾಗಲ್ಲ ಅಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ, ಎರಡು ಆಪ್ಷನ್ ಕೊಟ್ಟವರು. ಆ ಪ್ರಕಾರ ಮಾಡಿದರೋ ಇಲ್ವೋ ಅಂತಕ್ಕಂಥದ್ದು ಅಷ್ಟೇ ನಮ್ಮ ಉದ್ದೇಶ. ನೀವು ಕಡ್ಡಾಯವಾಗಿ ಇದನ್ನೇ ಮಾಡಿ ಅಂತ ಹೇಳೋಕ್ಕಾಗಲ್ಲ ನಾವು. ಅದು ಶಾಲೆಯ ಮುಖ್ಯೋಪಾಧ್ಯಾಯರು STM ಏನಕ್ಕೆ ಅಂತಂದ್ರೆ ಮಂಗಳವಾರ ದಿನ ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಮೆನು ಚಾರ್ಟ್ ಪ್ರಕಾರ ಮಾಡಿಲ್ಲ ಅಂತಕ್ಕಂಥ ಅಭಿಪ್ರಾಯ. ನಾನೇನಂದ್ರೆ ದಾಖಲಾತಿ ಪ್ರಕಾರ ವಾಸ್ತವಾಂಶ ಏನೈತೆ ಎಂಬುದನ್ನ ಅಂತಿಮ ಮಾಡ್ತಕ್ಕಂಥದ್ದಷ್ಟೇ. ಇಲ್ಲ ನೀವು ಇದನ್ನೇ ಮಾಡಿ ಅಂತ ಹೇಳ್ತಕ್ಕಂಥ ಸೂಚನೆ ಕೊಡ್ತಕ್ಕಂಥದ್ದು ಅಧಿಕಾರ ನಮ್ಗಿಲ್ಲ ಸರ್. ಅದು STMC ಅಧ್ಯಕ್ಷರು ಮುಖ್ಯಸ್ಥರು ಅಡುಗೆಯವರು ತೀರ್ಮಾನ ಕೈಗೊಂಡು ಮಾಡಬೇಕು. ಯಾಕೆ ನೋಡಿ ಮಾಡ್ತಿದ್ದಾರೆ ಹುಡುಗರು ತಿನ್ನೋದೆಲ್ಲ
ಅಷ್ಟು ಟ್ರೈನಿಂಗ್ ಮಾಡ್ತಾರೆ. ಮತ್ತೆ ಬುಧವಾರ ಶಾಲೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅನ್ನ ತರಕಾರಿ ಸಾಂಬಾರು ಮಾಡ್ತಾ ಇದ್ದಾರೆ. ಬುಧವಾರ ದಿನ ಇಲ್ಲಿ ಚಾಟ್ ಪ್ರಕಾರ ಅನ್ನ, ಬೇಳೆ ರಸಂ ಮತ್ತು ಕಾಳು ಪಲ್ಯ, ತರಕಾರಿ ಪಲ್ಯ ಮಾಡಬೇಕು. ತಾಳೆ ಆಗುತ್ತೆ. ಗುರುವಾರ ಇಲ್ಲಿ ಅನ್ನ, ಬಸ್ಸಾರು, ತರಕಾರಿ ಸಾಂಬಾರು ಮಾಡ್ತಾ ಇದ್ದಾರೆ. ಅನ್ನ ಮತ್ತು ಮಿಶ್ರ ತರಕಾರಿ ಸಾಂಬಾರು ತಾಳೆ ಆಗುತ್ತೆ. ಶುಕ್ರವಾರ ದಿನ ಅನ್ನ, ಸೊಪ್ಪು, ತರಕಾರಿ, ಪಪ್ಪಾಯಿ ಸಂಬಂಧಪಟ್ಟಂಗೆ ಅವೆಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದಾರೆ. ಇಲ್ಲಿ ಬಿಸಿಬೇಳೆ ಬಾತು ಮತ್ತು ಖಾರ ಬೂಂದಿ ಮಾಡಬೇಕು ಅಂತ ಇದೆ. ಚಾಟ್ ಪ್ರಕಾರ ಅದು ಏನಾಗುತ್ತೆ ಗೊತ್ತಾ ಸರ್, ಸರ್ಕಾರ ಕೊಟ್ಟಿರ್ತಕ್ಕಂಥ ಚಾಟ್ ಅಲ್ಲಿ ಅವಕಾಶ ಕೊಟ್ಟವ್ರೆ, ಇಲ್ಲ ಇದು ಮಾಡಿ ಇನ್ನೊಂದು ಮಾಡಿ ಅಂತ. ಅದನ್ನ ನಾವು ಬಳಸ್ಕೋಬೇಕು. ಸರ್ಕಾರ ನಮಗೆ ಕಳಿಸಿರ್ತಕ್ಕಂಥ ಉದ್ದೇಶ, ನಾವೇನು ನೀತಿ ನಿಯಮಗಳ ಪ್ರಕಾರ ಅನುದಾನ ಸಂಬಂಧಪಟ್ಟಾಗಿ ಕೊಡ್ತಾ ಇದ್ದೀವಿ, ಅದು ನಾವು ಹೇಳಿರ್ತಕ್ಕಂಥ ನೀತಿ ನಿಯಮದ ಪ್ರಕಾರ ಆಗ್ತಾ ಇರುವಂತಕ್ಕಂಥದ್ದನ್ನ ಹಿಮಾಯಿತಿಗೋಸ್ಕರ ಕಳಿಸಿರೋದು. ಓಕೆ, ನೆಕ್ಸ್ಟ್ ಶನಿವಾರ ದಿನ ಪಲಾವು, ಬಿಸಿಬೇಳೆ ಬಾತು, ಚಿತ್ರಾನ್ನ ಮಾಡ್ತಾ ಇದ್ದಾರೆ. ಚಾಟ್ ಪ್ರಕಾರ ತರಕಾರಿ ಉಪ್ಪಿಟ್ಟು, ಪೂರಿ ಸಾಗು, ಗೋಧಿ ವಾಂಗಿಬಾತು, ಗೋಧಿ ಪೊಂಗಲು, ಚಪಾತಿ ಮಾಡಬೇಕು ಅಂತ ಇದೆ. ಅವಕಾಶ ಇರ್ತಕ್ಕಂಥದ್ದು ತರಕಾರಿ ಉಪ್ಪಿಟ್ಟು, ಪೂರಿ ಸಾಗು, ಗೋಧಿ ವಾಂಗಿಬಾತು, ಗೋಧಿ ಪೊಂಗಲ್ಲು, ಚಪಾತಿಯನ್ನ ಮಾಡಬೇಕು ಅಂತ ಇದೆ. ಇದ್ರೆ ಯಾವ ತರ ಮಾಡಬೇಕು ಅಂತ ಇದೆ ಆಪ್ಷನ್. ಈ ಶಾಲೆಯಲ್ಲಿ ಪಲಾವ್ ಮಾತು, ಚಿತ್ರಾನ್ನ ಯಾವ್ದಾರ ಒಂದು ಮಾಡ್ತಾ ಇದ್ದಾರೆ ನೋಡಿ. ನಾಳೆ ಅಂತೂ ಆಗ್ಬೇಕು ಸರ್, ನಾಳೆ ಆಗೋದು ಆಪಾಯಂತೂ ಸಮೇತ ಶನಿವಾರ ಮತ್ತು ಮಂಗಳವಾರ ತಾಳೆ ಆಗ್ತಾ ಇದೆ. ಅದನ್ನ STMC ಅಧ್ಯಕ್ಷರು, ಮುಖ್ಯಸ್ಥರು ಅದನ್ನ ತೀರ್ಮಾನವನ್ನ ಮಾಡ್ತಾರೆ ಸರ್. ಓಕೆ ಸರ್. ಮಕ್ಕಳಿಗೆ ಪ್ರತಿ ವಾರ ಐರನ್, ಫೋಲಿಕ್ ಆಸಿಡ್ ಅಂತ, ವಿಟಮಿನ್ ಅಂತ ಒಂದು ಮಾತ್ರೆಯನ್ನ ಕೊಡಬೇಕು ಅಂತ ಇದೆ. ಪ್ರತಿ ವಾರಕ್ಕೆ ಕೊಡ್ತಾ ಇದ್ದಾರೆ. ಗಲಾಟೆ ಮಾಡಬೇಡಿ. ಅಡುಗೆಯವರು ಬರಲಿಲ್ಲ ಸರ್, ಅಡುಗೆಯವರು ಮಕ್ಕಳು, ಮುಖ್ಯಸ್ಥರು ಅಡುಗೆಯವರು ಅಡುಗೆ ಕೇಂದ್ರದ ಬಗ್ಗೆ ವಿಚಾರ. ಮಕ್ಕಳು ಗಲಾಟೆ ಮಾಡಬೇಡಿ. ಸೀಟ್ ಬಿಡಿ ಅವರು.
ಸೀಟ್ ಬಿಡೋದು. ಅಡುಗೆ ಕೇಂದ್ರದ ಸ್ವಚ್ಛತೆ ಬಗ್ಗೆ ಕೇಳಿದರೆ ಸ್ವಚ್ಛತೆ ಇದೆ, ನೀರಿನ ವ್ಯವಸ್ಥೆ ಸಂಪೂರ್ಣ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಳಕೆ ನೀರು ಬಳಕೆ ಮಾಡ್ತಕ್ಕಂಥ ನೀರು ಬಳಕೆ ಮಾಡ್ತಕ್ಕಂಥ ಬಳಕೆ ಮಾಡ್ತಕ್ಕಂಥ ನೀರು ಪಾತ್ರೆ ತೊಳಿತಕ್ಕಂಥಕ್ಕೆ, ಮಕ್ಕಳು ಕೈ ತೊಳಿತಕ್ಕಂಥಕ್ಕೆ, ಸ್ವಚ್ಛತೆ ಬಳಸ್ತಕ್ಕಂಥ ನೀರಿಗೆ ಇಲ್ಲಿ ಸಮಸ್ಯೆ ಏನು ಕಂಡು ಬಂದಿಲ್ಲ. ನಾವು ಗಮನಿಸಿದಾಗ ಏನು ಅಭಿಪ್ರಾಯ ಇದ್ರೆ ಹೇಳ್ಬೋದು. ಕುಡಿಯೋ ನೀರು ಸಂಬಂಧಪಟ್ಟಂಗೆ ಕುಡಿಯೋ ನೀರು ಫಿಲ್ಟರ್ ವಾಟರ್ ಹಾಕಿದ್ದಾರೆ, 100 ಲೀಟರ್ ಜನ ಇದೆ, ಅದನ್ನು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಕಂಡು ಬಂದಿದೆ. ಈಗ ಆಗೋದಾ ಮುಂದಿನ ಹೋಗ್ತೀನಿ. ಅಡಿಗೆ ಕೋಣೆ ಸಂಬಂಧಪಟ್ಟಂಗೆ ಚಿಕ್ಕದಾಗಿ ಸ್ವಲ್ಪ ಅಡಿಗೆ ಮಾಡ್ತಕ್ಕಂಥ ಕೋಣೆ ಅಲ್ವಾ, ಸುಮಾರು 300 ಮಕ್ಕಳಿಗೆ ಅಡಿಗೆ ಮಾಡ್ತಕ್ಕಂಥದ್ದಕ್ಕೆ ಸುಮಾರು 20 ಅಡಿನಾದ್ರೂ ಒಂದು ಕೊಠಡಿ ಇರ್ಬೇಕಾಗ್ತದೆ. ಆ ವಿಚಾರದ ಸಮೇತ ಸರ್ಕಾರದ ಗಮನಕ್ಕೆ ಬರ್ತೀವಿ. ಪೋಷಕರು ಸಹಮತ ವ್ಯಕ್ತಪಡಿಸ್ಬೇಕು. ಯಾಕಂತ ತುಂಬಾ ಜನ ಮಕ್ಕಳಿರೋದ್ರಿಂದ ಅಡಿಗೆ ಕೋಣೆ ದೊಡ್ಡದಾಗಿರ್ಬೇಕು. ಆಮೇಲೆ ಕಟ್ಟಡ ಸಮಸ್ಯೆ ಸುಸ್ಥಿತಿಯಲ್ಲಿದೆ, ಏನು ಬೀಳ್ತಕ್ಕಂಥದ್ದು ಸೋರ್ತಕ್ಕಂಥದ್ದು ಏನಿಲ್ಲ. ಅಂದ್ರೆ ಜರುಗ್ತೈತಿ ಅಂತ ಹೇಳ್ತಾರೆ. ಮಳೆ ಬಂದಾಗ ನೀರು ಲೀಕ್ ಆಗುತ್ತೆ, ಸೋರಲ್ಲ ಲೀಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ವಿಚಾರನು ಮಾಡಿದ್ವಿ. ಗಾಳಿ ಬೆಳಕು ಸುಣ್ಣ ಬಣ್ಣದ ವಿಚಾರ ಸಂಬಂಧಪಟ್ಟಂಗೆ ಇವೆಲ್ಲ ಯಾಕೆ ಹೇಳ್ತಿರೋದ್ರೆ ಸ್ವಚ್ಛತೆ ಇರಬೇಕು, ಗಾಳಿ ಬೆಳಕು ಇರಬೇಕು ಮತ್ತು ಸುಣ್ಣ ಬಣ್ಣ ಹೊಡೆದಿರ್ಬೇಕು. ಇಲ್ಲ ಅಂತಂದ್ರೆ ಜಾಡೆಲ್ಲ ಕಟ್ಟಿ ಇಲ್ಲಿ ಹಲ್ಲಿಗಳು ಮಲ್ಲಿಗಳೆಲ್ಲ ಸೇರ್ಕೊಂಡ್ತಕ್ಕಂಥ ಅವಕಾಶಗಳಿರ್ತವೆ ಅಂತ ಸರ್ಕಾರ ಗಮನಿಸಿ ಆ ವಿಚಾರವನ್ನು ಸಮೇತ ಕೇಳಿದರೆ ಅವು ಸಮೇತ ಸುಣ್ಣ ಬಣ್ಣ ಹೊಡೆದಿರ್ತಕ್ಕಂಥದ್ದು ಇದೆ, ಸ್ವಚ್ಛತೆ ಇದೆ ಅಡುಗೆ ಕೋಣೆ. ಮತ್ತು ಆಹಾರ ದಾಸ್ತಾನು ಕೊಠಡಿ ಅದು ಸಮೇತ 2 ಇದಾವೆ ಶಾಲೆಯಲ್ಲಿ, 2ರಲ್ಲಿ ಸ್ಟಾಕ್ ಮಾಡಿದ್ದಾರೆ. ಆಮೇಲೆ ನೈಜುವ ಸ್ಕೇಲ್ ಇದೆ. ಅಡುಗೆ ಸಿದ್ಧಪಡಿಸಲು ಪಾತ್ರೆ ಪರಿಕರಗಳು ಸಾಕಷ್ಟು ಇದಾವೆ. ಅಂದ್ರೆ ನಮ್ಮ ಓಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಡುಗೆ ಕೋಣೆ ಬೇಕಾಗುತ್ತೆ ಸರ್, ಅದೊಂದು ವಿಚಾರ ಇದೆ. ಶಾಲಾ ಅಡುಗೆ ಕೇಂದ್ರ ಸುರಕ್ಷಿತ ಸ್ಥಳದಲ್ಲಿ ನಿರ್ಮಿಸಿಕೊಂಡಿದೆ. ಅಂದ್ರೆ ಶಾಲೆ ಪಕ್ಕದಾಗೆ ಅಟ್ಯಾಚ್ ಮಾಡಿ